ಕೋಗಿಲು ನಿರಾಶ್ರಿತರ ಗೋಳು ಹೇಳುವಂತಿಲ್ಲ. ಮನೆ ಕಳೆದುಕೊಂಡ ಒಬ್ಬೊಬ್ಬರದ್ದು ಒಂದೊಂದು ಕತೆ. ಸದ್ಯ ನಿರಾಶ್ರಿತರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಇದರ ನಡುವೆ ಮನೆ ಹಂಚಿಕೆ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆಗೆ ರೆಡಿಯಾಗಿದೆ. ಆದರೆ ಪೊಲೀಸರ ಅನುಮತಿ ಸಿಕ್ಕಿಲ್ಲ. ಮುಂದೇನ್ ಮಾಡಬಹುದು ಬಿಜೆಪಿ ತೋರಿಸ್ತೀವಿ ನೋಡಿ. ನಿರಾಶ್ರಿತ ಕೋಗಿಲು ನಿವಾಸಿಗಳದ್ದು ನರಕಯಾತನೆ. ಒತ್ತುವರಿ ತೆರವುವಂತ ರಾಜ್ಯ ಸರ್ಕಾರ ಏಕಾಏಕಿ ಅಕ್ರಮ ನಿವೇಶನಗಳನ್ನು ಖಾಲಿ ಮಾಡಿಸ್ತಿದ್ದ ಹಾಗೆ ಅಲ್ಲಿ ಬದುಕು ಕಟ್ಟಿಕೊಂಡಿದ್ದ ಜನ ಅಕ್ಷರಶಃ ಬೀದಿಗೆ ಬಿದ್ದರು. ಆಮೇಲೆ ಏನೇನೋ ಆಗಿ ಕೊನೆಗೆ ರಾಜ್ಯ ಸರ್ಕಾರ ಮನೆ ಹಂಚಿಕೆಗೆ ಮುಂದಾಗ್ತಿದ್ದಂತೆ TV9 ಗ್ರೌಂಡ್ ರಿಪೋರ್ಟ್ ಕೇಳಿದಿದೆ. ನಿರಾಶ್ರಿತರು ಸಲ್ಲಿಸಿರೋ ದಾಖಲೆಗಳೇನು, ಇವೆಲ್ಲವೂ ಎಷ್ಟು ಮಾತ್ರ ಸತ್ಯ, ಅದನ್ನೇ ತೋರಿಸ್ತೀವಿ ನೋಡಿ. ಕೋಗಿಲು ಲೇಔಟ್ನ ನಿವಾಸಿಗಳು ಕೂಡ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ಈಗ ಏನೇನು ದಾಖಲೆಗಳು ಅಂತೇಳಿ ನೋಡಿ. ಮೊದಲನೇದಾಗಿ ಇಲ್ಲಿದೆ ಸಫೂರಾ ಅಂತೇಳಿ, ಇವ್ರ ಹತ್ರ ಈ ಒಂದು ಪ್ಯಾನ್ ಕಾರ್ಡ್ ಇದೆ. ಸಫೂರಾ, ಫಾದರ್ ನೇಮ್ ನೂರ್ ಮಹಮ್ಮದ್ ಅಂತೇಳಿ, ಅಂದರೆ ಇಲ್ಲೆಲ್ಲ ದಾಖಲೆಗಳು ಕೂಡ ಇರುವಂಥದ್ದು. ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದು ಪಾನ್ ಕಾರ್ಡ್ ಆಯಿತು. ಇದು ಪಾನ್ ಕಾರ್ಡ್ ಆದಮೇಲೆ ಮತ್ತೆ ಸರಮ್ ಕಾರ್ಡ್ ಅಂತೇಳಿ ಇದೊಂದು ಕಾರ್ಡ್ ಕೂಡ ಇದೆ. ಇದರಲ್ಲೂ ಕೂಡ ಸಫೂರಾ ಶೈಖ್ ತೌಫೀಕ್ ಅನ್ನೋಂಥ ಒಂದು ಇದು ಕೂಡ ಇರುವಂಥದ್ದು. ಇದರಲ್ಲಿ ವಿಳಾಸ ಅಂದರೆ ಏನೇನಿದೆ ಅಂತೇಳಿ ನಾನು ತೋರಿಸ್ತೀನಿ. ಬಂಡೆ ರೋಡ್, ಟಿಪ್ಪು ನಗರ, ಕೋಗಿಲು ಲೇಔಟ್, ಯಲಹಂಕ ಅಂತ ಇದೆ ಈ ಒಂದು ದಾಖಲೆಯಲ್ಲಿ. ಮತ್ತು ಇವರ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಆಧಾರ್ ಕಾರ್ಡ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈಕೆಯ ಹೆಸರು ಬಂದು ಸಫೂರಾ ಅಂತೇಳಿ, ಸಫೂರಾ ಅನ್ನೋಂಥದ್ದು. ಬಂಡ್ ರೋಡ್ ಕೋಗಿಲು ಲೇಔಟ್ ಅಂತಂದರೆ ಟಿಪ್ಪು ನಗರ, ಅಂದರೆ ಕೋಗಿಲು ಲೇಔಟ್ ಅಂದರೆ ಈಗೇನು ನಾವು ನಿಂತಿದ್ದೀವಿ ಇದು ಕೋಗಿಲು ಲೇಔಟ್. ಈ ಕೋಗಿಲು ಲೇಔಟಲ್ಲಿರುವಂತಹ ಒಂದು ಆಧಾರ್ ಕಾರ್ಡ್ ಕೂಡ ಇರುವಂಥದ್ದು. ಇವರೆಲ್ಲ ಎಷ್ಟು ವರ್ಷಗಳಿಂದ ಇಲ್ಲಿ ಬದುಕ್ತಿದ್ದಾರೆ, ಬನ್ನಿ ಅವರನ್ನೇ ಕೇಳೋಣ. 27 ವರ್ಷದಿಂದ ಇದ್ದೀವಿ ಸಮಾಜದಲ್ಲಿ. ಇಲ್ಲೇ ವಾಸ ಇರೋದು. ನಮ್ಮ ಮಕ್ಕಳು ನಾವು ಎಲ್ಲ ಇಲ್ಲೇ ಜೀವನ ಮಾಡಿರೋದು. ಇವಾಗ ನಮಗೆ ನೋಡಿದ್ರೆ ಈ ತರ ಮಾಡಿಬಿಟ್ಟಿದ್ದಾರೆ ಅವರು. ತಾವು ಎಷ್ಟು ವರ್ಷದಿಂದ ಈ ಒಂದು ಕೋಗಿಲು ಲೇಔಟಲ್ಲಿ ವಾಸವಾಗಿದ್ದೀರಾ? ನಾವು 28 ವರ್ಷದಿಂದ ಇದ್ದೀವಿ ಸರ್. ನಮ್ಮ ಚಿಕ್ಕ ವಯಸ್ಸಿನಿಂದ ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬಂದಿದ್ದು. ತಾವು ಇಲ್ಲಿ ಎಷ್ಟು ವರ್ಷಗಳಿಂದ ವಾಸವಾಗಿದ್ದೀರಾ? ವರ್ಷದಿಂದ ಇದ್ದೀನಿ. ನನ್ನ ಹೆಸರು ಕೆ ಚಂದ್ರಶೇಖರ್ ಅಂತೇಳಿ 13 ವರ್ಷದಿಂದ ಇಲ್ಲೇ ಇದ್ದೀನಿ ಸರ್. ಬಳಿ ಏನೇನೆಲ್ಲ ದಾಖಲೆಗಳಿದೆ? ಸರ್, ನಾನು 1998 ಇಲ್ಲಿ ಬಂದೆ. ನಮ್ಮ ತಂದೆ ಎಕ್ಸ್ಪೈರ್ಡ್ ಆದ್ಮೇಲೆ ನಾನು ಇಲ್ಲಿಗೆ ಬಂದೆ. ಇವರಂತೆಯೇ ಇನ್ನೂ 100 ಜನ ಸದ್ಯ ನಿರಾಶ್ರಿತರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ನೀವು ಬೀದಿಗೆ ಬಿದ್ದು 16 ದಿನ ಆಗಿದೆ. ಕನಿಷ್ಠ ಆಳುವ ಪಕ್ಷಗಳಿಗೇನಾದರೂ ಮಾನ ಮರ್ಯಾದೆ ಇದ್ರೆ ನಿಮ್ಮ ಮುಖ ನೋಡಕ್ಕೂ ಬರಬಾರ್ದು. ಯಾರೇ ಆಗ್ಲಿ, ಯಾವ ಪಕ್ಷದವರೇ ಆಗ್ಲಿ. ನಮ್ಮ ನಿಮ್ಮಂತೆ ನೆಮ್ಮದಿಯಾಗಿ ಬದುಕಬೇಕಿದ್ದ ಜನ ಹೀಗೆ ಬಟ್ಟೆಗಳನ್ನ ಕಟ್ಕೊಂಡು ಸೀರೆಗಳನ್ನ ನೇಯ್ದುಕೊಂಡು ಬದುಕ್ತಿರೋದು ಮಾತ್ರ ಅರಗಿಸ್ಕೊಳ್ಳೋಕ್ಕಾಗಲ್ಲ ರೀ. ಅರ್ಹರಿಗೆ ತುರ್ತು ಪರಿಹಾರದ ಅಗತ್ಯವಿದೆ. ಕಿರಣ್, TV9 ಬೆಂಗಳೂರು.